ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 6ನೆಯ ವಾರ, ಫೆಬ್ರವರಿ 19, 2025 ಬುಧವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ 22ರಿಂದ 26ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಬೆತ್ಸಾಯಿದಕ್ಕೆ ಬಂದರು. ಕೆಲವರು ಯೇಸುವಿನ ಬಳಿಗೆ ಕುರುಡನೊಬ್ಬನನ್ನು ಕರೆತಂದು ಅವನನ್ನು ಮುಟ್ಟಬೇಕೆಂದು ಬೇಡಿಕೊಂಡರು. ಯೇಸು ಕುರುಡನ ಕೈ ಹಿಡಿದು ಅವನನ್ನು ಊರ ಹೊರಗೆ ಕರೆದೊಯ್ದರು. ಅವನ ಮೇಲೆ ಕೈಯಿಟ್ಟು, ನಿನಗೆ ಏನಾದರೂ ಕಾಣುತ್ತಿದೆಯೇ ಎಂದು ಕೇಳಿದರು. ಆಗ ಅವನು ಕಣ್ಣೆತ್ತಿ ನೋಡಿ, ನನಗೆ ಮನುಷ್ಯರು ಮರಗಳಂತೆ ಕಾಣಿಸುತ್ತಾರೆ, ಆದರೂ ಅವರು ನಡೆದಾಡುತ್ತಿದ್ದಾರೆ ಎಂದನು. ಯೇಸು ಪುನಃ ಅವನ ಕಣ್ಣುಗಳ ಮೇಲೆ ಕೈಯಿಟ್ಟರು. ಅವನು ಕಣ್ಣರಳಿಸಿ ನೋಡಿದಾಗ ಪೂರ್ಣ ದೃಷ್ಟಿಯನ್ನು ಹೊಂದಿದ್ದನು. ಎಲ್ಲವೂ ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತು. ಅನಂತರ ಯೇಸು, ನೀನು ಊರೊಳಗೆ ಹೋಗುವುದೇ ಬೇಡ ಎಂದು ಅವನಿಗೆ ಆಜ್ಞಾಪಿಸಿ ಮನೆಗೆ ಕಳುಹಿಸಿಬಿಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನಮ್ಮ ಕುರುಡುತನವನ್ನು ಹೋಗಲಾಡಿಸಿ ನೋಡಲು ಸಾಧ್ಯವಾಗುವಂತೆ ಮಾಡಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಕೇವಲ ಮಾರ್ಕನ ಶುಭ ಸಂದೇಶದಲ್ಲಿ ಮಾತ್ರ ಈ ಅದ್ಭುತದ ಉಲ್ಲೇಖವನ್ನು ಕಾಣಬಹುದು. ಈ ಅದ್ಭುತದ ಸುತ್ತ ಹಲವಾರು ಸ್ವಾರಸ್ಯಕರವಾದ ಒಳವುಗಳು ಅಡಗಿವೆ. ಯೇಸು ಬೆತ್ಸಾಯಿದಕ್ಕೆ ಬರುತ್ತಾರೆ. ಬೆತ್ಸಾಯಿದ ಬೆಸ್ತರ ನಾಡು ಮತ್ತು ಪೇತ್ರನ ಹುಟ್ಟೂರು. ಊರಿನ ಜನರಲ್ಲಿ ಅವಿಶ್ವಾಸ ಅಧಿಕವಾಗಿದ್ದರಿಂದ ಈ ಊರನ್ನು ಶಪಿಸಿರಬಹುದು. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 21ನೇ ವಚನ ತಿಳಿಸುವಂತೆ, ಕೊರಾಜಿನ್ ನಿನಗೆ ಧಿಕ್ಕಾರ, ಬೆತ್ಸಾಯಿದ ಪಟ್ಟಣವೇ ನಿನಗೆ ಧಿಕ್ಕಾರ. ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಟೈರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಅಲ್ಲಿ ಅವರು ಎಂದೋ ಗೋಣಿತೊಟ್ಟನ್ನು ಉಟ್ಟುಕೊಂಡು ಬೂದಿಯನ್ನು ಬಳಿದುಕೊಂಡು ಪಾಪಕ್ಕೆ ವಿಮುಖರಾಗುತ್ತಿದ್ದರು. ಈ ನಾಡನ್ನು ರಾಜ್ಯಪಾಲನಾದ ಫಿಲಿಪ್ಪನು ದುರಸ್ತಿಗೊಳಿಸಿ ಜೂಲಿಯಸ್ ಎಂದು ಹೆಸರಿಟ್ಟನು. ಈಗ ಅದಕ್ಕೆ ಕಿರ್ಬೆತ್ ಎಲ್ ಆರಾಜ್ ಎಂದು ಕರೆಯುತ್ತಾರೆ. ಯೇಸು ಕುರುಡನಿಗೆ ದೃಷ್ಟಿ ಕೊಡುವ ಘಟನೆಯು ಯೇಸು ಲೋಕರಕ್ಷಕರು ಎಂಬುದನ್ನು ಖಚಿತಪಡಿಸುತ್ತದೆ. ಆದರೆ ಜನರು ಮತ್ತು ಯೇಸುವಿನ ಶಿಷ್ಯರು ಈ ಸತ್ಯವನ್ನು ಗ್ರಹಿಸಿಕೊಳ್ಳದೆ ಕುರುಡರಾಗಿದ್ದರು. ಯೇಸು ತಾವು ಮಾಡುವ ಅದ್ಭುತವನ್ನು ಶಿಷ್ಯರು ಮತ್ತು ಜನರು ಸರಿಯಾಗಿ ಗ್ರಹಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಕುರುಡನಿಗೆ ದೃಷ್ಟಿ ನೀಡುತ್ತಾರೆ. ಜನರ ಕುರುಡುತನವನ್ನು ಹೋಗಲಾಡಿಸಿ ನೋಡಲು ಸಾಧ್ಯವಾಗುವಂತೆ ಮಾಡಲು ಬಂದ ಲೋಕರಕ್ಷಕನು ಯೇಸು ಎಂಬ ಸತ್ಯ ನಮಗೆ ತಿಳಿಯಲಿ, ಹಾಗೂ ನಮ್ಮ ವಿಶ್ವಾಸ ಕೂಡ ದೃಢವಾಗಲೆಂದು ಪ್ರಾರ್ಥಿಸೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಪಿಯಚೆನ್ನಾದ ಸಂತ ಕೋನ್ರಾಡ್ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರು 1290ರಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸಿದರು. ಒಮ್ಮೆ ಇವರು ಕಾಡಿಗೆ ಬೆಂಕಿ ಹಚ್ಚಿ ಆ ಅಪವಾದವನ್ನು ಒಬ್ಬ ಬಡವನ ಮೇಲೆ ಹೊರಿಸಿ ಅವನನ್ನು ಮರಣದಂಡನೆಗೆ ಗುರಿಪಡಿಸುತ್ತಾರೆ. ಬಳಿಕ ತಮ್ಮ ತಪ್ಪಿನ ಅರಿವಾಗಿ ಅತೀವ ಪಶ್ಚಾತ್ತಾಪ ಪಡುತ್ತಾರೆ. ತಮ್ಮ ಆಸ್ತಿಯ ಅಧಿಕ ಭಾಗವನ್ನು ಮಾರಿ ಅವರಿಗಾದ ನಷ್ಟವನ್ನು ತುಂಬಿಕೊಡುತ್ತಾರೆ. ಪ್ರಿಯರೇ, ಈ ಘಟನೆಯ ತರುವಾಯ ಕೋನ್ರಾಡ್ ಮತ್ತು ಅವರ ಪತ್ನಿಗೆ ತಮ್ಮ ಉಳಿದ ಆಸ್ತಿ ಮತ್ತು ಸಂಪತ್ತನ್ನು ಬಡ ಬಗ್ಗರಿಗೆ ಹಂಚಬೇಕೆಂಬ ಒಂದು ದೈವಕರೆ ಬಂದಂತಾಗುತ್ತದೆ. ಇದಾದ ನಂತರ ಕೋನ್ರಾಡ್ ಎಲ್ಲವನ್ನು ತ್ಯಜಿಸಿ ಸಂತ ಫ್ರಾನ್ಸಿಸ್ ಸಭೆ ಸೇರಿದರೆ, ಇವರ ಪತ್ನಿ ಮಹಿಳಾ ಧಾರ್ಮಿಕ ಸಭೆಯನ್ನು ಸೇರುತ್ತಾರೆ. ಓರ್ವ ಸನ್ಯಾಸಿಯಾಗಿ ಜೀವಿಸುತ್ತಾರೆ. ಕ್ರಿಸ್ತಶಕ 1351ರಲ್ಲಿ ಪವಿತ್ರ ಶಿಲುಬೆಯ ಮುಂದೆ ನಿಂತು ನಿರಂತರ ಪ್ರಾರ್ಥನೆಯಲ್ಲಿ ತೊಡಗಿದ್ದಾಗ ಇವರು ಮೊಣಕಾಲಿನಲ್ಲಿ ಪ್ರಾರ್ಥಿಸುವ ಭಂಗಿಯಲ್ಲೇ ಪ್ರಾಣ ಬಿಟ್ಟರಂತೆ. ಪಿಯಚೆನ್ನಾದ ಸಂತ ಕೋನ್ರಾಡ್ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.